ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ನೀವು 5/3/2026ರಲ್ಲಿ ಫಿಕ್ಸ್ 2 ಅಂಕ ಮತ್ತು 5 ಅಂಕದ 6 ಅಂಕ ಪ್ರಶ್ನೆಗಳು ಮತ್ತು ಆನ್ಸರ್ಗಳು ಕೊಡ್ತೇವೆ 2 ಅಂಕದ್ದು. ಹಾಗೆಯೇ ನಮ್ಮ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹಾಯವಾಗುತ್ತದೆ, ಶೇರ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯಿನ್ ಆಗಿ. ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋನು ಪ್ರಾರಂಭ ಮಾಡೋಣ. ಹಿಸ್ಟ್ರಿ 2 ಮಾರ್ಕ್ಸ್ ಫಿಕ್ಸ್ ಕ್ವಶನ್ಸ್. 1ನೇ ಕ್ವಶನ್. ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ನದಿ ಕಣಿವೆ. ಇದಕ್ಕೆ ರೆಫರೆನ್ಸ್: ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಪ್ರಮುಖ ನದಿ ಕಣಿವೆ ಸಿಂಧೂ ನದಿ ಕಣಿವೆ. ಹಾಗೆ ಭಾರತದ ಯಾವುದಾದರೂ 2 ಹೆಸರುಗಳು. ಭಾರತ ಮತ್ತು ಇಂಡಿಯಾ, ಹಿಂದೂಸ್ತಾನ್ ಏನಾದರೂ 2 ಬರೆಯಬಹುದು. ಹಾಗೆ 3ನೇ ಕ್ವಶನ್. ಪುರಾತತ್ವ ಆಧಾರ ಎಂದರೇನು? ಮಾನವನ ಭೂತಕಾಲದ ಚಟುವಟಿಕೆಗಳನ್ನು ಅರಿಯಲು ಬಳಸುವ ಭೌತಿಕ ಅವಶೇಷಗಳನ್ನು, ಉದಾಹರಣೆಗೆ ಶಿಲಾಶಾಸನಗಳನ್ನು, ನಾಣ್ಯಗಳು, ಹಳೆಯ ಕಟ್ಟಡಗಳು ಪುರಾತತ್ವ ಆಧಾರಗಳು ಎನ್ನುತ್ತಾರೆ. ಹಾಗೆ 4ನೇ ಕ್ವಶನ್. ಹೊಸ ಶಿಲಾಯುಗದ 2 ಲಕ್ಷಣಗಳು. ಹೊಸ ಶಿಲಾಯುಗದ 2 ಪ್ರಮುಖ ಲಕ್ಷಣಗಳೆಂದರೆ ಕೃಷಿ ಆರಂಭ, ಸ್ಥಿರ ಜೀವನ. ಜನರು ಬೆಳೆಗಳನ್ನು ಬೆಳೆಯಲು ಪ್ರಾರಂಭಿಸಿದರು. ಸ್ಥಿರ ಜೀವನ. ಮಣ್ಣಿನ ಮನೆಗಳನ್ನು ಕಟ್ಟಿ ಕಾಯಂ ಆಗಿ ವಾಸಿಸಲು ಪ್ರಾರಂಭಿಸಿದರು. 5ನೇ ಕ್ವಶನ್. ನಿಯೋಲಿಥಿಕ್ ಪದದ ಅರ್ಥ ಏನು? ನಿಯೋಲಿಥಿಕ್ ಎಂದರೆ ಹೊಸ ಶಿಲಾಯುಗ ಎಂದು ಅರ್ಥ. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ, ನೋಡ್ಕೊಳ್ಳಿ. ಹಾಗೆ 6ನೇ ಕ್ವಶನ್. ಸಿಂಧೂ ಜನರ ಆಮದುಗಳು ಯಾವುವು? ಉತ್ತರ: ಸಿಂಧೂ ಜನರು ಆಮದು ಮಾಡಿಕೊಳ್ಳುತ್ತಿದ್ದ ಮುಖ್ಯ ವಸ್ತುಗಳೆಂದರೆ ಬಂಗಾರ, ಬೆಳ್ಳಿ, ತಾಮ್ರ ಮತ್ತು ಅಮೂಲ್ಯ ರತ್ನಗಳು. 7ನೇ ಕ್ವಶನ್. ಸಿಂಧೂ ನಗರಗಳ ಪತನಕ್ಕೆ 2 ಕಾರಣಗಳು. ಉತ್ತರ: ಸಿಂಧೂ ನಾಗರಿಕತೆಯ ಪತನಕ್ಕೆ ಕಾರಣಗಳು: ನೈಸರ್ಗಿಕ ವಿಕೋಪಗಳು, ಹವಾಮಾನ ಬದಲಾವಣೆ, ಭೀಕರ ಪ್ರವಾಹ ಅಥವಾ ಭೂಕಂಪಗಳು, ನದಿಗಳು ಒಳಗಿರುವ ಅಥವಾ ಮಳೆ ಕಡಿಮೆಯಾಗುವುದು. ಹಾಗೆ 8ನೇ ಕ್ವಶನ್. ಹರಪ್ಪ ಮತ್ತು ಮೊಹೆಂಜೊದಾರೋ ಕಂಡುಹಿಡಿದವರು. ಉತ್ತರ: ಹರಪ್ಪವನ್ನು ದಯಾರಾಮ್ ಸಾಹ್ನಿ ಮತ್ತು ಮೊಹೆಂಜೊದಾರೋವನ್ನು RD ಬ್ಯಾನರ್ಜಿ ಕಂಡುಹಿಡಿದರು. 9ನೇ ಕ್ವಶನ್ ಇಂಪಾರ್ಟೆಂಟ್ ಆಗಿದೆ, 8ನೇದು. ಹಾಗೆ 9ನೇ ಸಹ ಇಂಪಾರ್ಟೆಂಟ್ ಆಗಿದೆ. ವೈದಿಕ ಕಾಲದ 2 ಮಹಿಳಾ ವಿದ್ವಾಂಸರು ಗಾಗ್ರಿ ಮತ್ತು ಮೈತ್ರಿ ಮಹಿಂಸೆ ಯಾವ್ದಾದ್ರು 2 ಬರೆಯಬಹುದು. 10ನೇ ಕ್ವಶನ್. ಹರಪ್ಪ ಮತ್ತು ಮೊಹೆಂಜೊದಾರೋ ಕಂಡುಹಿಡಿದವರು ಯಾರು? ಹರಪ್ಪ ಮತ್ತು ಮೊಹೆಂಜೊದಾರೋ ಕಂಡುಹಿಡಿದವರು ಹರಪ್ಪವನ್ನು ದಯಾರಾಮ್ ಸಾಹ್ನಿ ಮತ್ತು ರಿಪೀಟ್ ಆಗಿದೆ ಈ ಕ್ವಶನ್. ಹಾಗೆ ನೆಕ್ಸ್ಟ್ ನೋಡೋಣ. 2 ಅಂಕ ಇವು ಸಹ. 11ನೇ ಕ್ವಶನ್. ವೈದಿಕ ಕಾಲದ 2 ಮಹಿಳಾ ವಿದ್ವಾಂಸರು, ಇದು ಸಹ ರಿಪೀಟ್ ಆಗಿದೆ. ಹಾಗೆ 12ನೇ ಕ್ವಶನ್. ಬುದ್ಧನ ತಂದೆ ಮತ್ತು ತಾಯಿ ಯಾರು? ಬುದ್ಧನ ತಂದೆ ಶುದ್ಧೋಧನ ಮತ್ತು ತಾಯಿ ಮಾಯಾದೇವಿ. 13ನೇ ಕ್ವಶನ್. ಬೌದ್ಧ ಧರ್ಮದ 2 ಪಂಥಗಳು ಹೀನಯಾನ ಮತ್ತು ಮಹಾಯಾನ. ಹಾಗೆ 14ನೇ ಕ್ವಶನ್. ಕಾಳಿದಾಸನ 2 ಕೃತಿಗಳು. ಇದಕ್ಕೆ ಶಾಕುಂತಲ ಮತ್ತು ಮೇಘದೂತ. 15ನೇ ಕ್ವಶನ್. ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ? ಚಾವುಂಡರಾಯನು ಶ್ರವಣಬೆಳಗೊಳದಲ್ಲಿ. ಇಮ್ಮಡಿ ಪುಲಕೇಶಿ ಯಾವುದಾದರೂ 2 ಬಿರುದುಗಳು ಯಾವೆಂದರೆ ಪರಮೇಶ್ವರ ಮತ್ತು ದಕ್ಷಿಣಪಥೇಶ್ವರ. ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು ಮತ್ತು ಎಲ್ಲಿ? ರಾಷ್ಟ್ರಕೂಟರ ದೊರೆ ಮೊದಲ ಕೃಷ್ಣನು ಅಲೋರಾದಲ್ಲಿ ನಿರ್ಮಿಸಿದರು. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 18ನೇ ಕ್ವಶನ್. ಹೊಯ್ಸಳರ ಯಾವುದಾದರೂ 2 ಕೃತಿಗಳು. ಹೊಯ್ಸಳರ ಕಾಲದ 2 ಪ್ರಸಿದ್ಧ ದೇವಾಲಯಗಳನ್ನು ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಮತ್ತು ಬೇಲೂರಿನ ಚೆನ್ನಕೇಶ್ವರ ದೇವಾಲಯ. 19ನೇ ಕ್ವಶನ್. ಅಕ್ಬರ್ನ ರಾಜಧಾನಿಗಳು ಆಗ್ರಾ ಮತ್ತು ಫತೇಪುರ್ ಸಿಕ್ರಿ. 20ನೇ ಕ್ವಶನ್. ತಾಜ್ ಮಹಲ್ ಕಟ್ಟಿಸಿದವರು ಯಾರು ಮತ್ತು ಎಲ್ಲಿ? ತಾಜ್ ಮಹಲ್ ಅನ್ನು ಶಹಜಾನ್ ನಿರ್ಮಿಸಿದನು, ಅದು ಆಗ್ರಾದಲ್ಲಿದೆ. 2 ಅಂಕದ ಪ್ರಶ್ನೆಗಳು ಯಾರ್ಯಾರು ನೋಡ್ಕೊಂಡಿದ್ದೀರೋ ಆರಾಮಾಗಿ ನೀವು ಪಾಸ್ ಆಗಬಹುದು. ಹಾಗೆ 5 ಅಂಕ ಮತ್ತು 10 ಅಂಕ ಸಹ ನೋಡೋಣ. 5 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್. 1ನೇ ಕ್ವಶನ್. ವಿವಿಧತೆಯಲ್ಲಿ ಏಕತೆಯಿಂದ ಕೂಡಿರುವ ಒಂದು ಪ್ರಮುಖ ರಾಷ್ಟ್ರ ಭಾರತ ಸಮರ್ಥಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 2ನೇ ಕ್ವಶನ್. ಸಿಂಧೂ ನಾಗರಿಕತೆಯ ನಗರ ಯೋಜನೆಗಳನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 3ನೇ ಕ್ವಶನ್. ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ. 5 ಅಂಕ ಮತ್ತು 10 ಅಂಕದಲ್ಲಿ ಸಹ ಕೇಳುವ ಸಾಧ್ಯತೆ ಇದೆ. ಹಾಗೆ 4ನೇ ಕ್ವಶನ್. ಬ್ರಿಟಿಷರ ಆಡಳಿತವು ಭಾರತದ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ವಿಶ್ಲೇಷಿಸಿ. 5ನೇ ಕ್ವಶನ್. ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. 6ನೇ ಕ್ವಶನ್. ತಾಳಿಕೋಟೆ ಕದನದ ಕಾರಣ ಮತ್ತು ಪರಿಣಾಮಗಳು ಯಾವುವು? 7ನೇ ಕ್ವಶನ್. ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. 8ನೇ ಕ್ವಶನ್. ಬಸವೇಶ್ವರರು ಸಾಮಾಜಿಕ ಸುಧಾರಣೆಗಳನ್ನು ಚರ್ಚಿಸಿ. ಇದು 2ರಲ್ಲಿ 1 ಕೇಳುವ ಸಾಧ್ಯತೆ ಇದೆ. 9ನೇ ಕ್ವಶನ್. ಭಾರತದ ರಾಷ್ಟ್ರೀಯ ಚಳವಳಿಯನ್ನು ಕರ್ನಾಟಕದ ಪಾತ್ರವನ್ನು ವಿವರಿಸಿ. 10ನೇ ಕ್ವಶನ್. ಚೋಳರ ಗ್ರಾಮದ ಆಡಳಿತವನ್ನು ವಿವರಿಸಿ. ಹಾಗೆಯೇ ನಮ್ಮ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಜಾಯಿನ್ ಆಗಿ. PUC ಇತಿಹಾಸ ವಿಷಯದ 10 ಅಂಕದ ಪ್ರಮುಖ ಪ್ರಶ್ನೆಗಳು.
ಪ್ರಾಚೀನ ಭಾರತದ ಇತಿಹಾಸ ಅಧ್ಯಾಯ 4.1 ರಿಂದ 4.9 6ರಲ್ಲಿ 2 ಕಡ್ಡಾಯ. 1ನೇದು, ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯನ್ನು ಕುರಿತು ಬರೆಯಿರಿ. ಇದು ಇಂಪಾರ್ಟೆಂಟ್ ಆಗಿದೆ. ಹಾಗೆ 2ನೇದು, ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. 3ನೇ ಕ್ವಶನ್, ಅಶೋಕನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ಇದು ಸಹ. ಹಾಗೆ 4ನೇ ಕ್ವಶನ್, ಗುಪ್ತರ ಕಾಲವನ್ನು ಭಾರತ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೆಯಲಾಗುತ್ತಿದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. 5ನೇ ಕ್ವಶನ್, ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ವಿವರಿಸಿ. 6ನೇ ಕ್ವಶನ್, ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಆಧುನಿಕ ಭಾರತದ ಇತಿಹಾಸದ ಪ್ರಮುಖ 10 ಅಂಕದ ಪ್ರಶ್ನೆಗಳು 3ರಲ್ಲಿ 1 ಕಡ್ಡಾಯ. 1ನೇ ಕ್ವಶನ್, ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 2ನೇ ಕ್ವಶನ್, ಸರ್ ಎಂ ವಿಶ್ವೇಶ್ವರಯ್ಯನವರ ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗುತ್ತದೆ. ವಿಶ್ಲೇಷಿಸಿ. ಇದು ಸಹ ತುಂಬಾ ಇಂಪಾರ್ಟೆಂಟ್ ಆಗಿದೆ. 3ನೇ ಕ್ವಶನ್, ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಮಧ್ಯಕಾಲೀನಲ್ಲಿ ಬರುವ 10 ಅಂಕದ ಪ್ರಶ್ನೆಗಳು, ಮಹತ್ವದ ಪ್ರಶ್ನೆಗಳು ನೋಡೋಣ. ಅಧ್ಯಾಯ 5, 6, 7. 3ರಲ್ಲಿ 1 ಕಡ್ಡಾಯ. ಮಧ್ಯಕಾಲ, ಆಧುನಿಕ ಎರಡು ಸಹ ನೋಡ್ಕೊಂಡ್ರೆ 2 ಬರೆಯಬಹುದು 10 ಅಂಕವು. 1ನೇ ಕ್ವಶನ್, ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತದ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. 2ನೇ ಕ್ವಶನ್, ಅಕ್ಬರ್ನ ಜೀವನ ಮತ್ತು ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 3ನೇ ಕ್ವಶನ್, ವಿಜಯನಗರ ಕಾಲದ ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ. ಹಾಗೆ 5 ಅಂಕ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಟ್ಟಿರ್ತೇವೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹ ಕೊಟ್ಟಿರ್ತೇವೆ, ನೋಡ್ಕೊಳ್ಳಿ. ಆ ವಿಡಿಯೋ ಸಹ ಹಿಸ್ಟ್ರಿ ಪ್ಲೇಲಿಸ್ಟ್ ನಲ್ಲಿ ಸಹ ಇದೆ. ಹಾಗೆ ಎಲ್ಲಾದರೂ ತಪ್ಪಿದರೆ ಕ್ಷಮಿಸಿ. ಧನ್ಯವಾದಗಳು. ಮತ್ತು ಇನ್ನಿತರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ.